ನಮಸ್ಕಾರ ಎಲ್ಲರಿಗೂ. ಬನ್ನಿ ಆಶೂಸ್ ಫುಡ್ ಕೋರ್ಟ್ಗೆ. ಇವತ್ತೊಂದು ಸೂಪರ್ ಸಖತ್ತಾಗಿರೋ ದೋಸೆ ಮಾಡಿ ತೋರಿಸ್ತೀನಿ. ಕ್ವಿಕ್ ಆ್ಯಂಡ್ ಈಸಿ, ತುಂಬಾ ಚೆನ್ನಾಗಾಗುತ್ತೆ. ನೋಡಿ, ಈ ಥರ ದೋಸೆ ನೋಡಿದ್ರೆ ಯಾರಿಗೆ ತಿನ್ನಬೇಕು ಅಂತ ಮನಸ್ಸಾಗಲ್ಲ. ಖಂಡಿತ ನಿಮಗೂ ಮಾಡೋ ಮನಸ್ಸು ಖಂಡಿತ ಆಗುತ್ತೆ. ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ನೋಡಿ, ಎಷ್ಟು ಗರ್ಗರಿಯಾಗಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಮಕ್ಕಳು ಕೂಡ ಇಷ್ಟಪಡ್ತಾರೆ, ದೊಡ್ಡವ್ರು ಕೂಡ ಇಷ್ಟಪಡ್ತಾರೆ. 2-3 ದೋಸೆ ತಿನ್ನೋರು ಗ್ಯಾರಂಟಿ ಒಂದು 5-6 ದೋಸೆ ಒಂದು 2 ಎಕ್ಸ್ಟ್ರಾನೇ ತಿಂತಾರೆ. ಆ ಥರ ಆಗುತ್ತೆ, ತುಂಬಾ ಚೆನ್ನಾಗಾಗುತ್ತೆ. ಮಾಡೋಣ ಬನ್ನಿ ಸ್ನೇಹಿತರೆ. ಇಷ್ಟ ಆಯಿತು ಅಂತ ಅನ್ಕೋತೀನಿ. ಖಂಡಿತ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ, ಆವಾಗ ಪೂರ್ತಿ ಅರ್ಥ ಆಗುತ್ತೆ. ಒಂದು 6-8 ಬ್ಯಾಡಗಿ ಮೆಣಸಿನ್ಕಾಯಿನ ಒಂದು 2 ಗಂಟೆ ಕಾಲ ನೆನೆಸಿಟ್ಟಿದ್ದೆ. ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ. ಈಗ ಒಂದು 4 ಹುಳಿ ಟೊಮೆಟೊ, ಯಾವ್ದಾದ್ರು ಟೊಮೆಟೊ ನಡೆಯುತ್ತೆ, ಸ್ವಲ್ಪ ಮೀಡಿಯಮ್ ಸೈಜ್ದು 4 ಟೊಮೆಟೊ ಮಿಕ್ಸಿ ಜಾರೊಳಗೆ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ನೋಡಿ, ಈಗ ಒಂದು 5-6 ಬೆಳ್ಳುಳ್ಳಿ ತಿನ್ನೋರು ಹಾಕ್ಕೋಬೋದು, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು. ಉಪ್ಪು ಹಾಕೋಣ, ಕಲ್ಲುಪ್ಪು ಹಾಕಿದ್ದೀನಿ 1 ಸ್ಪೂನು. ಒಂದು ಸ್ವಲ್ಪ ಶುಂಠಿ ಹಾಕೋಣ. ಇದಿಷ್ಟನ್ನು ನುಣ್ಣಕ್ಕೆ ರುಬ್ಕೊಳ್ಳೋಣ. ನೀರೇನು ಹಾಕೋದು ಬೇಡ, ಟೊಮೆಟೊನಲ್ಲೇ ನೀರಿರುತ್ತೆ, ಅದೇ ಆಗುತ್ತೆ. ಹಾಗೆ ಮೆಣಸಿನ್ಕಾಯಿ ಒದ್ದೆ ಆಗಿರೋದ್ರಿಂದ, ನೆಂದಿರೋದ್ರಿಂದ ಈ ಥರ ಸ್ಮೂತಾಗಿ ಒಂದು ಪೇಸ್ಟ್ ಮಾಡ್ಕೊಳ್ಳೋಣ. ಇದನ್ನು ಒಂದು ದೊಡ್ಡ ಬೇಸಿನು ಅಥವಾ ಬೌಲು ಯಾವುದಕ್ಕಾದ್ರೂ ಬಗ್ಗಿಸ್ಕೊಳ್ಳೋಣ. ಮಿಕ್ಸಿ ಜಾರೊಳಗೂ ನೀರು ಹಾಕಿ, ಈ ದೋಸೆ ಹಿಟ್ಟು ನೀರಾಗೆ ಇರಬೇಕು. ನೀರು ದೋಸೆ ಬಿಡಿ, ಈ ದೋಸೆ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಬರೀ ದೋಸೆ ಹಾಗೆ ತಿನ್ಬೋದು, ನೆಂಚ್ಕೊಳ್ಳೋಕ್ಕೂ ಏನೂ ಬೇಕಾಗಲ್ಲ, ಅಷ್ಟು ಚೆನ್ನಾಗಾಗುತ್ತೆ. ನೋಡಿ ಸ್ನೇಹಿತರೆ, ಇದೆಲ್ಲ ಬಗ್ಗಿಸ್ಕೊಳ್ಳೋಣ. ಹಾಗೆ ಮಿಕ್ಸಿ ಜಾರ್ಗೂ ನೀರು ಹಾಕ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಂಡು ಬಗ್ಗಿಸ್ಕೊಂಬಿಡೋಣ. ಅದನ್ನು ತೋರಿಸ್ತಾ ಇದ್ದೀನಿ. ಬನ್ನಿ ಇವಾಗ ಇದಕ್ಕೆ ಏನೇನು ಹಾಕೋಣ ಅಂತ ನೋಡೋಣ. ಎಷ್ಟು ಚೆನ್ನಾಗಾಗುತ್ತೆ, ಏನು ಸಖತ್ತಾಗುತ್ತೆ ಗೊತ್ತಾ. 1 ಬಟ್ಲು ಚಿರೋಟಿ ರವೆ ಹಾಕ್ತಾಯಿದ್ದೀನಿ. 1 ಬಟ್ಲು ಚಿರೋಟಿ, ಒಂದು ಸಣ್ಣ ಬಟ್ಲಷ್ಟು, ಒಂದು 4-5 ಸ್ಪೂನಷ್ಟು, ಇಲ್ಲ 3-4 ಸ್ಪೂನಷ್ಟು ಮೈದಾ ಹಾಕಿದ್ದೀನಿ. ಹಾಗೆ ಒಂದು ಸ್ವಲ್ಪ ಸಬ್ಬಸಿಗೆ ಸೊಪ್ಪು, ಒಂದು ಒಂದು 2 ಸ್ಪೂನಷ್ಟು ಹಾಕಿದ್ದೀನಿ, ಘಮ ಅನ್ನಲಿ ಅಂತ. ಹಾಗೆ ಕರ್ಬೇವಿನ ಸೊಪ್ಪನ್ನ ಕಟ್ ಮಾಡಿ ಸಣ್ಣಕ್ಕೆ ಹಾಕಿದ್ದೀನಿ. ಹಸಿಮೆಣಸಿನ್ಕಾಯಿ ಸಣ್ಣಕ್ಕೆ ಹೆಚ್ಚಿಬಿಟ್ಟು ಹಾಕೋಣ. ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ, ಖಾರವಾಗಿದ್ರೇ ಚೆನ್ನ. ಕೊತ್ತಂಬರಿ ಸೊಪ್ಪನ್ನು ಸಣ್ಣಕ್ಕೆ ಹೆಚ್ಚಿದ್ದು ಹಾಕಿದ್ದೀನಿ. ಕ್ಯಾರೆಟ್ ತುರಿ, ಒಂದೇ ಒಂದು ಸಣ್ಣ ಕ್ಯಾರೆಟ್ ಇತ್ತು, ಅದನ್ನು ತುರಿದ್ಬಿಟ್ಟು ಹಾಕಿದ್ದೀನಿ. ಜೀರಿಗೆ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ, ತುಂಬ ಕ್ರಿಸ್ಪಿಯಾಗಿರುತ್ತೆ. ಸೂಪರ್ ಸಕ್ಕತ್ ದೋಸೆ ಅಂತಲೇ ಹೇಳ್ಬೋದು. ಬರೀ ನಾರ್ಮಲ್ ದೋಸೆ ತಿಂದು ಬೇಜಾರಾಗಿದ್ದರೆ ಈ ದೋಸೆ ಮಾಡಿ ನೋಡಿ ಸ್ನೇಹಿತರೆ. ನೀವೇ ಒಂದು ತಿಂಗಳಲ್ಲಿ ಒಂದು 2-3 ಸಲ ಖಂಡಿತ ಮಾಡ್ತೀರಾ, ಯಾಕೆಂದರೆ ಬೇಗ ಆಗೋಗುತ್ತೆ. ಏನು ಕಷ್ಟನೇ ಇಲ್ಲ ಮಾಡೋಕ್ಕೆ. ಚೆನ್ನಾಗಿ ಹೀಗೆ ಎಲ್ಲ ಮಿಕ್ಸ್ ಮಾಡೋಣ. ಆ ರವೆ ಎಲ್ಲ ನೆನಿಬೇಕು ಹಾಕಿರೋದು. ಇದಕ್ಕಿನ್ನೇನು ಇಲ್ಲ, ಬರೀ ನೀರು ಮಾತ್ರ ಅಷ್ಟೇ. 1 ಲೋಟ ನೀರು ಹಾಕಿದೆ ಫಸ್ಟು, ಹಾಕ್ಕೊಂಡು ಚೆನ್ನಾಗಿ ಕಲಸೋಣ. ಹಾಗೆ 2 ಲೋಟ, 2ನೇ ಲೋಟನೂ ಹಾಕೋಣ. ಒಂದು 3-4 ಮೀಡಿಯಮ್ ಸೈಜ್ ಲೋಟದ ನೀರು ಹಿಡಿಯುತ್ತೆ ಇಷ್ಟಕ್ಕೆ. ನೀರಾಗೆ ಮಾಡ್ಕೋಬೇಕು ಇದನ್ನ. ಈಗ ಸ್ವಲ್ಪ ಗಟ್ಟಿ ಅನ್ನಿಸ್ತು, ಮತ್ತೆ ನೀರು ಹಾಕ್ತೀನಿ. ಗಟ್ಟಿ ಆಗಿಬಿಟ್ರೆ ದೋಸೆ ದಪ್ಪ ಆಗುತ್ತೆ, ನೀರಾಗಿದ್ದರೆ ದೋಸೆ ತೆಳ್ಳಗೆ ಬರುತ್ತೆ ಅಷ್ಟೇ, ಇನ್ನೇನಿಲ್ಲ. ಯಾವ ಮೊಸರು ಏನೂ ಬೇಡ. ನೋಡಿ ಇಷ್ಟೇ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10-15 ನಿಮಿಷ ಇಟ್ಬಿಡೋಣ. ರವೆ ಎಲ್ಲ ಚೆನ್ನಾಗಿ ನೆನೀಲಿ, ಎಲ್ಲನೂ ಚೆನ್ನಾಗಿ ಹೊಂದ್ಕೊಳ್ಳಿ. ಈಗ ಒಂದು 10 ನಿಮಿಷ ಆಗಿದೆ, ಮುಚ್ಚಿಟ್ಬಿಡೋಣ. 10 ನಿಮಿಷ ಆದಮೇಲೆ ತೆಗಿಯೋಣ. ಈಗ ಇದಕ್ಕೊಂದು ಕ್ವಿಕ್ ಚಟ್ನಿ ಮಾಡಿಬಿಡೋಣ. ಕಾಯಿ ತುರಿ, ತೆಂಗಿನಕಾಯಿ ತುರಿ ಇದ್ರೆ ಹಾಕ್ಕೊಳ್ಳಿ, ಇಲ್ಲ ತೆಂಗಿನಕಾಯಿ, ಸ್ವಲ್ಪ ಕರ್ಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಒಂಚೂರು ಶುಂಠಿ, ಹಾಗೆ ಒಂದು 4-5 ಹಸಿಮೆಣಸಿನ್ಕಾಯಿ, ಖಾರಕ್ಕೆ ಎಷ್ಟು ಬೇಕೋ ಹಾಕ್ಕೊಳ್ಳಿ. ಆ ದೋಸೆಗೆ ಆ್ಯಕ್ಚುಲಿ ಏನೂ ಬೇಡ, ಆದರೆ ಇವತ್ತು ಒಂಚೂರು ಚಟ್ನಿ ಮಾಡಿದ್ದೀನಿ ನಾನು. ಚೂರು ಉಪ್ಪು, ಹುಳಿ ಇಲ್ಲದೆ ಇರೋ ಚಟ್ನಿ ಇದು. ಒಂದು 5-6 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ರುಬ್ಬಿಡೋಣ. ಹಾಗೆ ಇದಕ್ಕೊಂದು ಸಿಂಪಲ್ ಒಗ್ಗರಣೆ, ಸಾಸಿವೆ ಮತ್ತು ಕರ್ಬೇವಿನ ಸೊಪ್ಪು ಒಗ್ಗರಣೆ ಹಾಕ್ತಾಯಿದ್ದೀನಿ. 1 ಮೆಣಸಿನ್ಕಾಯಿ ಅಷ್ಟೇ, ಇನ್ನೇನಿಲ್ಲ ಜಾಸ್ತಿ. ಒಗ್ಗರಣೆ ಕಾಯಿ ಚಟ್ನಿ ಮಾಡಿರೋದು ಇದು. ಸೊ ಘಮ ಅಂತಿದೆ ಚಟ್ನಿನೂ. ಒಂಚೂರು ಹಿಂಗೆ ಹಾಕ್ಬಿಟ್ಟು ಒಗ್ಗರಣೆ ಹಾಕ್ಕೊಂಬಿಡೋಣ. ಈಗ ದೋಸೆ ಹಿಟ್ಟು ತೆಗೆದು ನೋಡೋಣ, ಎಷ್ಟು ಚೆನ್ನಾಗಿ ನೆಂದಿದೆ 10 ನಿಮಿಷದಲ್ಲಿ. ಈಗ ಇದಕ್ಕೊಂದು ಸ್ವಲ್ಪ ಕಟ್ ಮಾಡಿರೋ ಈರುಳ್ಳಿ ಹಾಕೋಣ. ಸ್ವಲ್ಪನೇ ಹಾಕಬೇಕು, ತುಂಬ ಹಾಕ್ಬಿಡ್ಬಾರ್ದು. ಒಂದೇ ಒಂದು ಈರುಳ್ಳಿ, ದಪ್ಪ ಈರುಳ್ಳಿ ಕಟ್ ಮಾಡಿದ್ದೆ, ಒಂದು 4 ಸ್ಪೂನಷ್ಟು ಮಾತ್ರ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕೋಣ. ನಿಮ್ಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮಾಡಿ ನೋಡಿ ಸ್ನೇಹಿತರೆ, ತುಂಬ ಚೆನ್ನಾಗಾಗುತ್ತೆ. ಸಣ್ಣಕ್ಕೆ ಹೆಚ್ಚಿರಬೇಕು. ನಾನು ಚಾಪರಲ್ಲಿ ಹಾಕಿ ಚಾಪ್ ಮಾಡಿದ್ದೀನಿ. ಸೊ ಈಗ ಮಿಕ್ಸ್ ಮಾಡೋಣ. ಈಗ ತವ ಇಡೋಣ. ಬೆಣ್ಣೆ ತುಪ್ಪ ಏನು ಬೇಕಾದ್ರೂ ಹಾಕ್ಕೊಂಡು ದೋಸೆ ಮಾಡೋಣ.
ಎಷ್ಟು ಗರಿ ಆಗುತ್ತೆ, ಎಂಥ ಗ್ಲಾಸಿ ಬರುತ್ತೆ, ಹೇಗೆ ಇದಿರುತ್ತೆ ಅಂದರೆ ನೋಡೋಕ್ಕೂ ಅಷ್ಟೇ ಚಂದ, ತಿನ್ನೋಕ್ಕೂ ಅಷ್ಟೇ ಚಂದವಾಗಿರೋ ದೋಸೆ ಇದು. ಮಸಾಲೆ ದೋಸೆಗಿನ ಸೂಪರ್ ರುಚಿ ಅಂತಲೇ ಹೇಳ್ತೀನಿ ನಾನು. ಆರೋಗ್ಯಕ್ಕೂ ಒಳ್ಳೆಯದು, ಏನು ಜಾಸ್ತಿ ಆಲೂಗೆಡ್ಡೆ ಇದೆಲ್ಲ ಏನಿಲ್ಲ. ನೋಡಿ ಈ ಥರ ತೆಳ್ಳಗೆ ನೀರು ದೋಸೆ ಬಿಡಿ, ಈ ದೋಸೆ ಮಾಡಿ ಅಂತ ಕೇಳ್ತೀನಿ. ನೀರು ದೋಸೆ ಮಾಡಿ ಬೇಜಾರಾಗ್ಬಿಟ್ಟಿದ್ರೆ ನೋಡಿ ಈ ದೋಸೆ ಮಾಡಿದ್ರೆ ವಾಸನೆನೂ ಅಷ್ಟೇ ಗಮ್ 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 ಅಂತಿರುತ್ತೆ, ಹಾಗೆಯೇ ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ. ಬಣ್ಣ, ರುಚಿ ಎಲ್ಲ ಇದೆ, ಶಕ್ತಿ ಎಲ್ಲನೂ ಇದೆ ಇದರಲ್ಲಿ. ಸೂಪರಾಗಿದೆ, ಸೂಪರಾಗುತ್ತೆ. ಮಾಡಿ ನೀವೂ. ಹೀಗೆ ದೋಸೆ ಬಿಡೋಣ, ಹಾಗೆ ಚೆನ್ನಾಗಿ ತುಪ್ಪ ಹಾಕೋಣ. ತುಪ್ಪದಲ್ಲೇ ಮಾಡಿದೆ ನಾನಿವತ್ತು. ಎಣ್ಣೆ ತುಪ್ಪ ಯಾವ್ದು ಬೇಕಾದರೂ ಹಾಕ್ಕೋಬೋದು. ಹಾಗೆ ಬೆಣ್ಣೆ ಹಾಕ್ಕೊಂಡು ತಿಂದರೆ ಅಂತೂ ಇನ್ನೂ ರುಚಿ, ಅದನ್ನು ತೋರಿಸಿದ್ದೀನಿ ಕೊನೆಯಲ್ಲಿ. ನೋಡಿ ಸ್ವಲ್ಪ ಇದು ಒಂದೊಂದು ದೋಸೆನೂ ಒಂದು ಸ್ವಲ್ಪ ನಿಧಾನ ಆಗುತ್ತೆ ಆಗೋದು, ಆದರೆ ಪರವಾಗಿಲ್ಲ. ಎಲ್ಲ ಕ್ರಿಸ್ಪಿಯಾಗಿ ಆಗೋವರೆಗೂ ಎಲ್ಲ ತವಾನ ತಿರುಗಿಸಿ ಒಂದೇ ಉರಿ ಒಂದೇ ಸಮ ಇರಬೇಕು, ಹೈಯಲ್ಲೇ ಮಾಡಿ, ಪರವಾಗಿಲ್ಲ. ನೋಡಿ ಏನು ಸಕ್ಕತ್ತಾಗಿರೋ ದೋಸೆ ರೆಡಿ ಆಯಿತು. ನೋಡಿ ಹೆಂಗಿದೆ ಬಣ್ಣ, ನೋಡಿ ಹೆಂಗಿದೆ. ಆ ಟೊಮೆಟೊದು ಗ್ಲಾಸ್ ಹಂಗೆ ಬಂದ್ಬಿಡುತ್ತೆ ರುಬ್ಬೋದ್ರಿಂದ. ನೋಡಿ ಏನು ಚೆನ್ನಾಗಿದೆ ದೋಸೆ, ನೋಡೋಕ್ಕೆ ಚೆನ್ನಾಗಿದೆ. ಬೆಳ್ಳುಳ್ಳಿ ಇಷ್ಟ ಇಲ್ದಿರೋರು ಬೆಳ್ಳುಳ್ಳಿ ಹಾಕೋಬೇಡಿ, ಬಟ್ ಹಾಕಿದ್ರೆ ಚೆನ್ನ ಅಂತ ನಾನು ಹೇಳ್ತೀನಿ, ತುಂಬ ಒಳ್ಳೆ ರುಚಿ ಬರುತ್ತೆ. ನೋಡಿ ಒಂದು ದೋಸೆ ರೆಡಿ ಆಯಿತು. ಹಾಗೆ ಇನ್ನೂ ಒಂದೆರಡು ದೋಸೆ ಮಾಡೋಣ, ಒಳ್ಳೆ ಚಟ್ನಿ ಹಾಕ್ಕೊಳ್ಳೋಣ. ನೋಡಿ ಇನ್ನೊಂದು ದೋಸೆ ಮಾಡಿ ತೋರಿಸ್ತಾ ಇದ್ದೀನಿ. ಹಾಗೆ ಎಲ್ಲ ಒಂದಾದ್ಮೇಲೆ ಒಂದು ತೆಗೆದು ಒಂಚೂರು ಜಿಡ್ಡು ಹಾಕೋದು, ನೀರು ಚುಮ್ಕ್ಸೋದು, ದೋಸೆ ಬಿಡೋದು ಅಷ್ಟೇ. ಇಷ್ಟ ಆಯ್ತಾ ಸ್ನೇಹಿತರೆ? ನೋಡಿ ಎಷ್ಟು ಗರ್ಗರಿಯಾಗಿದೆ, ಬಿಸಿ ಇದೆ, ಅದು ಮುಟ್ಟಕ್ಕೊಂದು ಬಿಸಿ ಅಂತ ಹಂಗೆ ಹಿಡ್ಕೊಂಡಿದ್ದೀನಿ ಅಷ್ಟೇ. ಒಂದೇ ಕಡೆ ಬೇಯಿಸಿದ್ರೂ ಸಾಕು, ಬೇಯಿಸ್ಬೇಕು ಅಂದರೆ ಎರಡು ಕಡೆನೂ ತಿರುಗಿಸಿ ಬೇಯಿಸ್ಬೋದು. ನೋಡಿ ಸೂಪರ್ ಸಖತ್ತಾಗಿರೋ ದೋಸೆ ರೆಡಿ ಆಯಿತು. ಮಕ್ಕಳು, ದೊಡ್ಡವರು, ವಯಸ್ಸಾದವರು ಎಲ್ಲರಿಗೂ ಆಗುತ್ತೆ. ಮತ್ತು ಡಬ್ಬಿಗೆ ಹಾಕ್ಕೊಟ್ಬಿಟ್ರೂ ಚೆನ್ನಾಗಿರುತ್ತೆ, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಇದು ಫುಲ್ ತವಾ ಒಂದು ಹಾಕಿದೆ ರೌಂಡಕ್ಕೆ ಬರಲಿ ಅಂತ. ನೋಡಿ ಅದು ಚೆನ್ನಾಗೇ ಬಂತು, ಎಲ್ಲ ದೋಸೆನೂ ಚೆನ್ನಾಗೇ ಆಯಿತು. ಒಂದೇ ಒಂದು ಬಟ್ಲು ಹಾಕಿದ್ದಕ್ಕೆ 3 ಜನಕ್ಕೆ ಆರಾಮಾಗಿ ತಿಂಡಿ ಆಗಿಬಿಡುತ್ತೆ. ಏನು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ದೋಸೆ. ಇಷ್ಟ ಆಯಿತಾ? ಹಾಗೆ ಒಂದು ಲೈಕ್ ಬರಲಿ ಅಲ್ವಾ? ಹಾಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಜೊತೆ ಈ ರೆಸಿಪಿ ಶೇರ್ ಮಾಡ್ಕೊಳ್ಳಿ. ನೀವು ಮಾಡಿ ಆವಾಗವಾಗ ತಿನ್ನಿ. ಸೂಪರ್ ಸಖತ್ತಾಗಿರೋ ದೋಸೆ. ಸಂಜೆ ಹೊತ್ತು ಮಾಡಿ, ಬೆಳಗ್ಗೆ ಮಾಡಿ, ಯಾವಾಗ ಮಾಡಿದ್ರೂ ಇಷ್ಟ ಆಗುತ್ತೆ ಅಂಥ ದೋಸೆ ಇದು. ಸೂಪರ್ ತೆಳ್ಳಕ್ಕಿರೋ ರವೆ ದೋಸೆ ರೆಡಿ. ರವೆ ಮಸಾಲ ದೋಸೆ ಅಂತ ಕರಿಯೋಣ, ರವೆ ಬೆಣ್ಣೆ ದೋಸೆ ಅಂತ ಕರಿಯೋಣ, ಏನು ಬೇಕಾದ್ರೂ ಕರಿಯೋಣ, ಒಟ್ಟಿನಲ್ಲಿ ದೋಸೆ ಸೂಪರ್ 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 ದೋಸೆ ರೆಡಿ. ಬೆಣ್ಣೆ ಹಾಕಿದ್ದೀನಿ, ಹಾಗೆ ಚಟ್ನಿನೂ ಹಾಕ್ತೀನಿ, ಚಟ್ನಿ ಪುಡಿನೂ ಹಾಕೋದು ತೋರಿಸ್ತೀನಿ. ಏನೂ ಹಾಕ್ಕೊಳ್ದೆ ಹಾಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಒಂದು ದೋಸೆ ಮುರಿದು ತೋರಿಸ್ತೀನಿ ನಿಮಗೆ ಹೇಗಾಗಿರುತ್ತೆ ಅಂತ. ಕೈಗೂ ಮೆತ್ಕೊಳ್ಳಲ್ಲ, ಏನಿಲ್ಲ, ಒಳ್ಳೆ ಗರ್ಗರಿ ಆಗಿರೋಂಥ ದೋಸೆ ರೆಡಿ ಸ್ನೇಹಿತರೆ. ತಿನ್ನಕ್ಕೆ ರೆಡಿನಾ? ಬನ್ನಿ ಮತ್ತೆ ನಮ್ಮ ಮನೆಗೆ ಮಾಡಿಕೊಡ್ತೀನಿ. ನೋಡಿ 2 ದೋಸೆ ನಿಮಗೋಸ್ಕರ ಒಂದು ತಟ್ಟೆಲಿ ಇಟ್ಟು ತೋರಿಸ್ತಾ ಇದ್ದೀನಿ. ಇಷ್ಟ ಆಯ್ತಾ ಸ್ನೇಹಿತರೆ? ಲೈಕ್ ಮಾಡಿದ್ರಾ? ಖಂಡಿತ ಲೈಕ್ ಮಾಡಿರ್ತೀರಾ ಅನ್ಕೋತೀನಿ. ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್. ನೋಡಿ ಚಟ್ನಿ ನೀರಾಗಿ ಮಾಡ್ಕೊಂಡಿಲ್ಲ ನಾನು, ಸ್ವಲ್ಪ ಗಟ್ಟಿಗೆ ಮಾಡ್ಕೊಂಡಿದ್ದೀನಿ. ತುಂಬ ನುಣ್ಣಕ್ಕೂ ರುಬ್ಬಿಲ್ಲ ಚಟ್ನಿನ. ತುಂಬ ಚೆನ್ನಾಗಾಗಿದೆ ಎರಡು ಕಾಂಬಿನೇಷನ್ನು. ಹಾಗೆ ಹುರ್ಗಡ್ಲೆ ಚಟ್ನಿ ಪುಡಿ ಹಾಕ್ತಾಯಿದ್ದೀನಿ, ತುಪ್ಪ ಹಾಕ್ತಾಯಿದ್ದೀನಿ, ತಿಂತಾ ಇದ್ದೀನಿ. ನೋಡಿ ನೀವು ಮಾಡಿಕೊಂಡು ತಿಂದು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಸೂಪರ್ ಅಲ್ಲ ಸ್ನೇಹಿತರೆ? ಮುರಿದು ತೋರಿಸ್ತೀನಿ ದೋಸೆನ, ಹಾಗೆ ನೀವೇ ಕಿತ್ಕೊಂಡು ತಿನ್ಬಿಡ್ತೀರ ನನ್ನ ಕೈಯಿಂದ. ನೋಡಿ ಚಟ್ನಿ ಸಮೇತ ದೋಸೆ ರೆಡಿ. ನೋಡಿ ಮುರಿದು ತೋರಿಸ್ತಾಯಿದ್ದೀನಿ. ಒಂಚೂರು ಮೆತ್ತಗಾಗಲಿ, ಏನೂ ಆಗಿಲ್ಲ. ಸೂಪರ್ ಕ್ರಿಸ್ಪಿಯಾಗಿ ಬಣ್ಣ ನೋಡಿ ಹೆಂಗಿದೆ. ನೋಡಿದ ತಕ್ಷಣ ತಿನ್ನೋಣ ಅನ್ನಂಗೆ ನೋಡಿ ಒಂದು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಅರ್ಧ ದೋಸೆ ಮುರಿದಿದ್ದು. ಹಾಗೆ ಚಟ್ನಿ ಮತ್ತೆ ಹಾಕ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್, ನನ್ನ ಈ ರೆಸಿಪಿ ವಾಚ್ ಮಾಡಿದ್ದಕ್ಕೆ